ಅಕ್ಕ ನೀನನ್ ತುಂಬಾ ಮಿಸ್ ಮಾಡ್ಕೊತಿದೀನ ಅಕ್ಕ. ಎಲ್ಲ ಕಡೆ ನೀನೇ ನಾಪಕ ಆಗ್ತಿದ್ಯಾ. ಯಾಕಕ್ಕ ಅಲ್ಲೋದೆ? ಅಕ್ಕ ನೀನ್ ತುಂಬಾ ನೆನ್ಪಾಗ್ತಿದ್ಯಾ ಅಕ್ಕ. ನಿಂಗೆ ಈಗ್ಲೇ ಫೋನ್ ಮಾಡ್ತೀನಿ. ಅಮ್ಮನ ರೂಮಲ್ಲಿ ಫೋನ್ ಇಟ್ಟಿರ್ತಾಳೆ, ಅದ್ರಿಂದ ಕಾಲ್ ಮಾಡ್ತೀನಿ. ಅಲ್ಲ, ಅಕ್ಕಂಗ್ ಫೋನ್ ಮಾಡಕ್ಕೆ ಅಮ್ಮನ್ ಪರ್ಮಿಷನ್ ಕೇಳಲ್ಲ? ಬೈದ್ಬಿಟ್ರೆ? ಇಲ್ಲ ಇಲ್ಲ, ಅವಳೇನ್ ಬೈಯಲ್ಲ. ಇದೇನಿದು? ಬೆಳಗ್ಗೆ ಅಮ್ಮನ ಫೋನಿಂದ ಫೋನ್ ಬರ್ತಿದೆ. ಅಮ್ಮ ಮಾಡ್ತಿದ್ದಾಳ ಅಥವಾ ತನ್ಮಯ್ ಮಾಡ್ತಿದ್ದಾನ? ಹಲೋ ಹಲೋ ಅಕ್ಕ, ಏನ ತನ್ಮಯ್ ಬೆಳಗ್ಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಎಲ್ಲ ಓಕೆ ತಾನೆ? ಇಲ್ಲ ಅಕ್ಕ, ಏನು ಓಕೆ ಇಲ್ಲ. ಯಾಕೋ, ಏನಾಯ್ತು? ಅಕ್ಕ ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಕ್ಕ. ಬೆಳಗ್ಗೆ ಅಲಾರಾಮ್ ಆಯ್ತಾ? ಯಾವತ್ತೇ ನೀನು ಆಫ್ ಮಾಡ್ತಿದ್ದೆ ತಾನೆ? ನಾನು ಅಕ್ಕ ಅಲಾರಾಮ್ ಆಫ್ ಮಾಡು ಮಾಡು ಮಾಡು, ಅಲಾರಾಮ್ ಆಫ್ ಮಾಡು ಅಂತ ಹೇಳ್ತಾ ಇದ್ದೆ. ಎಲ್ಲಿ ನೋಡಿದ್ರು ನೀನೇ ನೆನ್ಪಾಗ್ತಿದ್ಯಾ ಅಕ್ಕ. ಡೋಂಟ್ ವರಿ ತನ್ಮಯ್, ಸದ್ಯದಲ್ಲೇ ಮೀಟ್ ಆಗೋಣ. ನನ್ ಟೆನ್ಷನ್ ಅದಲ್ಲ ಅಕ್ಕ, ಮನೇಲೆ ಇಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೀನಿ. ನಾಳೆ ಟ್ರಿಪ್ ಹೋದಾಗ ಹೆಂಗೆ ಟೈಮ್ ಪಾಸ್ ಆಗತ್ತೆ ಅಂತಾನೆ ಗೊತ್ತಾಗ್ತಿಲ್ಲ ನೀನ್ ಇಲ್ದೆ. ಏನು ಟ್ರಿಪ್ಪಾ? ಹ್ಞೂ ಅಕ್ಕ, ಟ್ರಿಪ್ಪೇ. ನಾನು, ಅಜ್ಜಿ, ಆದಿ ಅಂಕಲ್, ಪೂಜಾ ಚಿಕ್ಕಿ, ಕಿಶನ್ ಚಿಕ್ಕಪ್ಪ, ಅಮ್ಮ ಎಲ್ರೂ ಟ್ರಿಪ್ ಹೋಗ್ತಾ ಇದೀವಿ. ನೀನು ಬಾ ಅಕ್ಕ, ನೀನ್ ಇಲ್ದೆ ಹೋಗಕ್ಕಾಗಲ್ಲ. ಅಲ್ಲ ತನ್ಮಯ್, ನಾನ್ ಹೇಗ್ ಜಾಯ್ನ್ ಆಗಕ್ಕಾಗುತ್ತೆ? ಅಕ್ಕ ನಂಗ್ ಗೊತ್ತು ನಿಂಗ್ ಬರಕ್ ಇಷ್ಟ ಇದೆ ಅಂತ, ಆದ್ರೆ ಅಮ್ಮನ್ ಭಯದಿಂದ ನೀನ್ ಬರ್ತಿಲ್ಲ. ನೀನ್ ಭಯ ಪಡ್ಬೇಡ ಅಕ್ಕ, ಅಮ್ಮನ್ ಜೊತೆ ನಾನ್ ಮಾತಾಡ್ತೀನಿ. ಬೇಡ ಬೇಡ ತನ್ಮಯ್, ಬೇಡ. ಅದ್ ಒಂದ್ ಕೆಲ್ಸ ಮಾತ್ರ ಮಾಡಕ್ ಹೋಗ್ಬೇಡ. ಆಮೇಲೆ ಅವಳು ನನ್ ಮೇಲೆ ಇನ್ನೂ ಕೋಪ ಜಾಸ್ತಿ ಮಾಡ್ಕೋತಾಳ. ಸರಿಯಾದ ಟೈಮ್ ನೋಡಿ ನಾನೇ ಅಮ್ಮನ ಹತ್ರ ಮಾತಾಡ್ತೀನಿ, ಓಕೆನಾ? ಸರಿ ಅಕ್ಕ, ಆದಷ್ಟು ಬೇಗ ಕಾಲ್ ಮಾಡು. ನೀನು ಬಂದ್ ಟ್ರಿಪ್ಪಿಗೆ ಜಾಯ್ನ್ ಆಗ, ಓಕೆನಾ? ಪ್ಲೀಸ್. ಸರಿ ಆಯ್ತು. ತನ್ಮಯ್ ಬೇಗ ಬಾ. ಅಕ್ಕ ಅಮ್ಮ ಕರೀತಿದ್ದಾಳೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಯಾಕೆ ತನ್ವಿ, ಏನಾಯ್ತು? ಯಾಕೋ ಬೇಜಾರಲ್ಲಿರೋ ತರ ಇದ್ಯಾ? ಏನಿಲ್ಲ ಆಂಟಿ, ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ನಿನಗ್ ಬೇಜಾರಾಗಿದೆ ಅಂತ. ಅದೇನಂತ ಹೇಳ್ಬಾರ್ದಾ? ತನ್ವಿ, ನನ್ ಕಡೆಯಿಂದ ಏನ್ ಮಾಡಕ್ಕಾಗುತ್ತೋ ಅದನ್ನ ನಾನು ಮಾಡ್ತೀನಿ. ಏನಿಲ್ಲ ಆಂಟಿ, ತನ್ಮಯ್ ಫೋನ್ ಮಾಡಿದ್ದ. ತನ್ವಿ, ತನ್ಮಯ್ ಫೋನ್ ಮಾಡಿದ್ಕೆ ನೀನ್ ಬೇಜಾರಾಗಿದ್ಯಾ? ನಿನ್ ಖುಷಿ ಆಗಿರ್ಬೇಕು ತಾನೆ? ಆಂಟಿ ಅವ್ನ್ ಫೋನ್ ಮಾಡಿದ್ಕೇನೋ ಖುಷಿನೇ ಆಯ್ತು, ಆದ್ರೆ ಅವನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಏನ್ ಮಾಡಿದ್ರು ನೀನೇ ನೆನ್ಪಾಗ್ತಿದ್ಯಾ ಅಕ್ಕ ಅಂತ ಹೇಳ್ದ. ಅದನ್ನ ಕೇಳಿ ತುಂಬಾ ಬೇಜಾರಾಯ್ತು. ಇವಳು ಮಾತಾಡ್ತಿರೋದು ನೋಡಿದ್ರೆ ಯಾಕೋ ಅಲ್ಲಿಗೆ ಹೋಗ್ಬೇಕು ಅನ್ನೋ ಚಾನ್ಸಸ್ ಜಾಸ್ತಿ ಇದೆಯಲ್ಲ. ತನ್ವಿ ಪ್ಲೀಸ್, ನಿನ್ಗೋಸ್ಕರ ಅಷ್ಟೆಲ್ಲ ಎಫರ್ಟ್ ಹಾಕಿದ್ದೀನಿ. ನನಗೆ ಇಷ್ಟ ಇಲ್ಲ ಅಂದ್ರೂ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ನೀನ್ ಏನಾದ್ರೂ ಅಲ್ಲಿ ಹೋಗ್ತೀನಿ ಅಂದ್ರೆ ಅಷ್ಟೇ ಇವಾಗ.
ಅವನ್ ಮಾತ್ ಕೇಳಿ ನನಗ್ ತುಂಬಾ ಬೇಜಾರಾಯ್ತು. ನನಗ್ ಯಾಕೋ ಅಲ್ಲಿಗೆ ಹೋಗ್ಬೇಕು ಅನ್ಸ್ತಿದೆ ಆಂಟಿ. ತಂಗಿ ಅರ್ಜೆಂಟಲ್ಲಿ ಏನು ಡಿಸಿಷನ್ ತಗೋಬೇಡ, ಆರಾಮಾಗಿ ಥಿಂಕ್ ಮಾಡು, ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡು. ಇಲ್ಲ ಆಂಟಿ, ನಾನು ಅವ್ರನ್ನ ಮಿಸ್ ಮಾಡ್ಕೊತಿರೋದಂತೂ ನಿಜ, ಆದ್ರೆ ಹೋಗಕ್ ಮನ್ಸಿಲ್ಲ ಅಷ್ಟೆ. ಬಟ್ ತನ್ಮಯ್ ಇನ್ನೊಂದು ವಿಷಯ ಹೇಳ್ದ, ಅದಂತೂ ತುಂಬಾನೇ ಹರ್ಟ್ ಆಯ್ತು. ಇನ್ನೊಂದು ವಿಷಯನಾ? ಏನದು? ಅವರೆಲ್ಲ ಟ್ರಿಪ್ಗೆ ಹೋಗ್ತಿದಾರಂತೆ. ತನ್ಮಯ್, ಅಜ್ಜಿ, ಅಮ್ಮ ಎಲ್ರು ನನ್ನ ಬಿಟ್ಟು ಹೋಗ್ತಿದಾರೆ. ಅದನ್ನ ಕೇಳಿ ತುಂಬಾ ಬೇಜಾರಾಯ್ತು. ಭಾಗ್ಯ, ಆವಾಗ್ಲೂ ನಿಮ್ ಲೈಫಲ್ಲಿ ನೋವಿತ್ತು, ಇವಾಗ್ಲೂ ನಿಮ್ ಲೈಫಲ್ಲಿ ನೋವಿದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಇವಾಗ ನೀವು ಪ್ರಾಬ್ಲಮ್ನ ಹ್ಯಾಂಡಲ್ ಮಾಡೋ ರೀತಿ ಬದಲಾಗಿದೆ. How many years of experience do you have in this cooking field? ಹೇಳಿ ಭಾಗ್ಯ, ಜೀವನದಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? ನಾನು ಕೈ ತುತ್ತು ಅನ್ನೋ ಬಿಸ್ನೆಸ್ ನ ನಡೆಸ್ತಾ ಇದ್ದೀನಿ ಸರ್. ಓಕೆ ಭಾಗ್ಯ, ಟೆಲ್ ಅಸ್, ನಮ್ಮ ಚಾರಿಟಿಗೆ ಹೆಲ್ಪ್ ಆಗೋ ರೀತಿ ಹೇಗೆ ಎಜುಕೇಶನ್ ಪ್ರೋಗ್ರಾಮ್ ಮಾಡ್ಬೇಕಂತ ಇದ್ದೀರಾ? ಸಾರಿ ಸರ್, ಇನ್ನೊಂದ್ಸಲ ಹೇಳಿ. ಇಷ್ಟೊತ್ತೇನ್ ಕತೆ ಕಾಯ್ತಾ ಇದ್ನ? ಇಷ್ಟೊತ್ತು ಆರ್ಡರ್ ತಾನೇ ಹೇಳಿದ್ದು, ಮತ್ತೆ ಏನ್ ಆರ್ಡರ್ ಅಂತ ಕೇಳ್ತಾ ಇದ್ದೀರಾ? ಭಾಗ್ಯ, ನೀವು ಇಂಟರ್ವ್ಯೂನಲ್ಲಿ ಪಾಸ್ ಆಗಿದ್ದೀರಾ. ಏನ್ ಬದಲಾವಣೆ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಮಾತಾಡೋವೆ, ನೀವು ಪ್ರಾಬ್ಲಮ್ಸ್ನ ಡೀಲ್ ಮಾಡೋವೆ, ಎಲ್ಲಾನು ತುಂಬಾ ಬದಲಾಗಿದೆ. ಅದಕ್ಕೆಲ್ಲ ನೀವೇ ಕಾರಣ ಆದಿಯವ್ರೆ. ನಾನಾ? ಖಂಡಿತವಾಗ್ಲೂ ನೀವೇ. ನಾನು ಮೊದ್ಲೆಲ್ಲ ಹೀಗಿರ್ಲಿಲ್ಲ, ಒಬ್ಬೊಬ್ಳೇ ಇರ್ತಿದ್ದೆ. ನಾನಾಯ್ತು, ನನ್ನ ಫ್ಯಾಮಿಲಿ ಆಯ್ತು ಅಂತ ಯೋಚನೆ ಮಾಡ್ತಿದ್ದೆ. ದಿನದ 24 ಗಂಟೆನೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವ್ರ ಖುಷಿಲಿ ನನ್ ಖುಷಿ ಕಂಡ್ಕೊಳ್ತಿದ್ದೆ. ಈ ತರ ಸಣ್ಣ ಸಣ್ಣ ಮಾತಿಗೆ ನಗೋದು, ಖುಷಿಯಾಗಿರೋದು, ಇದು ಯಾವ್ದನ್ನು ನನ್ನ ಜೀವನ ಶೈಲಿ ಅಳವಡಿಸ್ಕೊಂಡೇ ಇರ್ಲಿಲ್ಲ. ಫ್ರೆಂಡ್ಸ್ ಅಂತ ಮನೆ ಹತ್ರ ಒಂದಿಬ್ರನ್ ಬಿಟ್ರೆ ಇನ್ಯಾರೂ ಇಲ್ವೇ ಇರ್ಲಿಲ್ಲ. ನಾನಾಗ್ ನಾನೇ ಹೋಗಿ ಗೆಳ್ತನ ಮಾಡ್ಕೊಳ್ತಾನೂ ಇರ್ಲಿಲ್ಲ. ನೀವ್ ಯಾವಾಗ ಬಂದ್ರೋ ಅದಾದ್ಮೇಲೆ ಎಲ್ಲಾನು ಬದಲಾಯ್ತು. ನಿಮ್ಮಿಂದ ನಾನು ಮತ್ತೆ ಮಾತಾಡಕ್ ಶುರು ಮಾಡಿದೆ. ಎಷ್ಟು ಮಾತಾಡಕ್ ಶುರು ಮಾಡ್ಬಿಟ್ಟೆ ಅಂದ್ರೆ ಒಂದೊಂದ್ಸಲ ನನಗೆ ಅನುಮಾನ ಬರುತ್ತೆ, ಇದು ಭಾಗ್ಯನೇನಾ ಅಂತ. ಹೌದಾ? ನೀವು ಅಷ್ಟೊಂದು ಮಾತಾಡ್ತೀರಾ ಭಾಗ್ಯ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಿ ಆದಿಯವ್ರೆ? ನೀವ್ 25 ಲಕ್ಷ ಕೊಟ್ಟಾಗ ನಾನು ಅಷ್ಟೆಲ್ಲ ಮಾತಾಡದ್ನಲ್ಲ, ಅಷ್ಟೆಲ್ಲ ನಾನು ಯಾವತ್ತೂ ಮಾತೇ ಆಡಿರ್ಲಿಲ್ಲ. ನನಗ ಆ ದುಡ್ಡು ಬೇಡ, ಅದು ನನಗ್ ಸೇರಿದ್ದಲ್ಲ ಅಂತ ನಿಮ್ಮನ್ನ ಒಪ್ಸೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದು ಅಷ್ಟಿಷ್ಟಲ್ಲ. ಅದಾದ್ಮೇಲೆ ನಿಮ್ ಮಿಡಲ್ ಕ್ಲಾಸ್ ಜೀವನ, ಅಲ್ಲಿ ನಿಮ್ ಒದ್ದಾಟಗಳು, ನಿಮ್ ಕಪ್ಪಿ ಚೇಷ್ಟೆಗಳು, ಇದನ್ನೆಲ್ಲ ನೋಡಿ ಎಷ್ಟು ನಕ್ಕಿದೀನಿ ಗೊತ್ತಾ? ಅದೇ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಅಷ್ಟೇ ಬೇಜಾರಾಯ್ತು. ಅದಾದ್ಮೇಲೆ ನಿಮ್ ಟ್ರಸ್ಟ್ ಅಲ್ಲಿ ಇಂಟರ್ವ್ಯೂ, ಈ MD ಪೋಸ್ಟು ನೋಡಿ ಕೂತ್ಕೊಂಡೆ ಎಷ್ಟು ಮಾತಾಡ್ತಿದ್ದೀನಿ ನಾನು. ಇದಕ್ಕೆಲ್ಲ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಆದಿಯವರು. ನಿಮಗೆ ಮತ್ತೆ ಆ ದೇವ್ರಿಗೆ ನಾನು ಯಾವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ, ಇಂಥ ಒಳ್ಳೆ ಫ್ರೆಂಡ್ ಕೊಟ್ಟಿದ್ದಕ್ಕೆ. ಎಲ್ಲ ಓಕೆ ಭಾಗ್ಯ, ನೀವು ನನ್ನ ಹೊಗಳಿಲ್ಲ ಅಂದ್ರೂ ಪರವಾಗಿರ್ಲಿಲ್ಲ, ಆದ್ರೆ ಕಪಿ ಚೇಷ್ಟೆ ಅನ್ಬಾರ್ದಿತ್ತು. ಏನ್ ಯಾರು ಬಾಗ್ಲೇ ತೆಗಿತಿಲ್ವಲ್ಲ? ಈ ಶ್ರೇಷ್ಠ ಇದ್ವಾ ಮನೇಲಿ? ಸಾರಿ ಪಪ್ಪ, ಓದ್ಕೋತಿದ್ದೆ, ಬೆಲ್ ಮಾಡಿದ್ ಕೇಳಿ. ಪರವಾಗಿಲ್ಲ ಪುಟ್ಟ, ಬಾ. ತಂಗಿ ಶ್ರೇಷ್ಠ ಇಲ್ಲಿ? ಪಪ್ಪ ಅವ್ರಿನ್ನೂ ಬಂದಿಲ್ಲ, ಮೋಸ್ಟ್ಲಿ ಆಫೀಸಲ್ಲೇ ಇದಾರೆ ಅನ್ಸುತ್ತೆ. ಓಕೆ. ಯಾಕೆ ಪಪ್ಪ, ತುಂಬಾ ಸುಸ್ತಾಗಿದ್ಯಾ? ತುಂಬಾ ಕೆಲಸ, ಸುಸ್ತು, ತಲೆನೋವ್ತಿದೆ. ಪಪ್ಪ, ನಿಮ್ಗೆ ತಲೆನೋವಿದ್ದಾಗ
ಕಾಫಿ ಕುಡಿದ್ರೆ ಸರಿ ಹೋಗುತ್ತಲ್ವಾ? ಒಂದ್ ಕೆಲ್ಸ ಮಾಡ್ತೀನಿ, ನಾನೇ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಪುಟ ಅದೆಲ್ಲ ಏನು ಬೇಡ, ನೀನ್ ಹೋಗ್ಬಿಟ್ಟು ಓದ್ಕೋ ಹೋಗು. ಬೇಡ ಪಪ್ಪ, ಮಾಡ್ಕೊಂಡ್ ಬರ್ತೀನಿ. ಬೇಡ ಅನ್ನಲ್ಲ ಪುಟ. ಪಪ್ಪ, ನಾ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಮಾಡ್ಕೊಂಡ್ ಬರ್ತೀನಿ ಅಷ್ಟೇ. ನಾನ್ ಹೇಳಿದ್ಮೇಲೆ ಮುಗೀತು, ನನ್ ಮಾತ್ ಕೇಳಲೇಬೇಕು. ಸರಿ ಪುಟ, ಓಕೆ. ಥ್ಯಾಂಕ್ ಯು ಪಪ್ಪ. ಪಪ್ಪ ತಗೊಳ್ಳಿ. ಕುಡಿಬೋದಾ? ಏನಾಗಲ್ಲ ತಾನೆ? ಪಪ್ಪ ಟೆನ್ಷನ್ ಆಗ್ತಿದೆ. ವಾವ್ ಪುಟ, ತುಂಬಾ ಚೆನ್ನಾಗಿದೆ. ನಿಜವಾಗ್ಲು? ಎಸ್ ಪುಟ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಪುಟ. ಈ ತರ ಕಾಫಿ ಏನಾದ್ರೂ ಕುಡಿದ್ರೆ ತಲೆನೋ ಊರಿಂದ ಆಚೆ ಹೊಟ್ಟಬಿಡತ್ತೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಇನ್ಮೇಲೆ ನೀವು ಡೈಲಿ ಆಫೀಸಿಂದ ಬಂದ್ಮೇಲೆ ನಾನೇ ಕಾಫಿ ಮಾಡ್ಕೊಡ್ತೀನಿ. ಸರಿ, ಅದೆಲ್ಲ ಆಮೇಲೆ ನೋಡೋಣ. ಹೋಗ್ಬಿಟ್ಟು ಇವಾಗ ಓದ್ಕೋ ಹೋಗು. ಪಪ್ಪ, ಕಾಫಿ ಮಾಡ್ಬೇಕಾರೆ ಅಲ್ಲಿ ಸಕ್ಕರೆ ಎಲ್ಲ ಚೆಲ್ಲಿದ್ದೆ, ಅದನ್ನ ಕ್ಲೀನ್ ಮಾಡಿ ಆಮೇಲೆ ಓದ್ಕೋತೀನಿ. ಓಕೆ. ನನ್ನ ಮನೆ ಬಿಟ್ಟು ಬಂದಾಗ್ಲಿಂದ ಒಂದು ದಿನಾನು ಇಷ್ಟು ಪ್ಯೂರ್ ಆಗಿ ವೆಲ್ಕಮ್ ಸಿಕ್ಕೇ ಇರ್ಲಿಲ್ಲ. ಯಾವಾಗ ನೋಡಿದ್ರು ಗಲಾಟೆ, ಕಿರಿಕಿರಿ, ಏನೇನೋ ಆಗೋದು. ಯಾಕಾದ್ರೂ ಮನೆಗೆ ಬರ್ತಿದ್ನೋ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಇವತ್ತು ಮಾತ್ರ ಎಂತ ರಿಲ್ಯಾಕ್ಸ್ ಫೀಲ್ ಆಗ್ತಿದೆ. ಎಲ್ಲಾನು ನಿನ್ನಿಂದನೇ ಆಗಿದ್ದು ಪುಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಿನ್ನ ನಾನು ಇಷ್ಟು ದಿನ ಕಳ್ಕೊಂಡು ತಪ್ಪು ಮಾಡಿದೆ ಅಂತ ಅನ್ನಿಸ್ತಿದೆ. ಅದೇನೇ ಆದ್ರೂ ಇನ್ನು ನಾನು ನಿನ್ನ ಬಿಟ್ಕೊಡಲ್ಲ. ಆ ಭಾಗ್ಯ ಅಲ್ಲ, ಯಾರು ಬಂದು ಹೇಳಿದ್ರು ಅಷ್ಟೇ. ನನ್ನ ಮಗಳು ನನ್ನ ಇರ್ತಾಳೆ ಅಂತ ಹೇಳ್ತೀನಿ. ಏನಾಗತ್ತೋ ಆಗ್ಲಿ.